ಸಿದ್ದರಾಮಯ್ಯನವರಿಗೆ ನಿರಂತರವಾಗಿ ಅವರ ಕಾರ್ಯವೈಖರಿ ವಿಚಾರದಲ್ಲಿ ಮಸಿ ಬೆಳಿಬೇಕು, ಕೆಟ್ಟ ಹೆಸರು ತರಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ. ಡೇ ಒನ್ನಿಂದ 2ನೇ ಸಾರಿ ಮುಖ್ಯಮಂತ್ರಿಗಳಾದ್ಮೇಲೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ರಾಜ್ಯದಲ್ಲಿ ಜನರನ್ನ ದಿಕ್ಕು ತಪ್ಪಿಸುವಂಥದ್ದು, ಸುಳ್ಳನ್ನ 100 ಸರಿ ಹೇಳಿ ಅದರಲ್ಲಿ ಒಂದು 10 ಸುಳ್ಳು 20 ಸುಳ್ಳು ಆದರೂ ಜನಗಳು ನಂಬಬೇಕು, ಅದೇ ನಿಜ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸವನ್ನ ಬಿಜೆಪಿಯವರು ನಿರಂತರವಾಗಿ ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಇದರಲ್ಲಿ ಯಾವ ತಪ್ಪು ಮಾಡಿಲ್ಲ. ತಪ್ಪು ಮಾಡಿದ್ರೆ ಬಿಜೆಪಿ ಸುಮ್ಮನಿರ್ತಿದ್ರೆ, ಅವ್ರ ಸರ್ಕಾರ 4 ವರ್ಷ ಅವರೇ ಮಾಡಿದ್ರಲ್ಲ, ಏನೋ ತಪ್ಪು ಎಸಗಿದ್ರೆ ಅವ್ರಿಗೆ ಇಮಿಡಿಯೇಟ್ ಆಗಿ ಸಿದ್ದರಾಮಯ್ಯನವರು ಸಿಕ್ಸ್ಕೊಳ್ಳುವಂಥ ಕೆಲಸವನ್ನ ಮಾಡಬೇಕಾಗಿತ್ತಲ್ಲ. ಆಮೇಲೆ ಇವರು ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ತಗೊಂಡಿಲ್ಲ, ಇಂಡಿಯನ್ ಬ್ಯೂರೋ ಆಫ್ ಮೈನಿಂಗ್ ಕ್ಲಿಯರೆನ್ಸ್ ತಗೊಂಡಿಲ್ಲ, ಎಲ್ಲಾ ಕ್ಲಿಯರೆನ್ಸ್ ಅವ್ರು ಕೊಟ್ಟಿದ್ದಾರೆ. ಅವರೇ ಕಂಪನಿಗಳೇ ಕ್ಲಿಯರೆನ್ಸ್ ತಗೊಂಡ್ಬಂದು ಆಮೇಲೆ ಟೆಂಡರ್ನ ಹಾಕುವಂಥದಕ್ಕೆ ವ್ಯವಸ್ಥೆ, ಅದು ಕಂಡೀಷನ್ಸ್ ಇರೋದೇ ಆ ತರ. ನೀವು ಆ ಜಾಗದಲ್ಲಿ ಮೈನಿಂಗ್ ಮಾಡುವಂಥದಕ್ಕೆ ಯು ಶುಡ್ ಬ್ರಿಂಗ್ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಫ್ರಮ್ ಸೆಂಟ್ರಲ್ ಗವರ್ಮೆಂಟ್. ದೇ ಹ್ಯಾವ್ ಬ್ರಾಟ್ ದಿ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಇನ್ ದ ಇಯರ್ 2015 and they have submitted the documents to the government. ಆಮೇಲೆ ದೇ ಬಿಕೇಮ್ ಎಲಿಜಿಬಲ್. 108 ಅಪ್ಲಿಕೇಶನ್ಸ್ ಅಲ್ಲಿ 8 ಮಾತ್ರ ಎಲಿಜಿಬಲ್ ಆಗಿದ್ದು ಅಂತದ್ದು, ಅಷ್ಟಕ್ಕೆ ಸ್ಕ್ರೂಟಿನಿ ಆಗಿರುವಂತದ್ದು. ಆಮೇಲೆ ಸ್ಕ್ರೂಟಿನಿ ಆದ್ಮೇಲೆ ಫೈನಲೈಸೇಷನ್ಗೆ ಅಪ್ರೂವಲ್ಗೆ ವಿ ಆರ್ ಸೆಂಡಿಂಗ್ ಇಟ್ ಟು ದಿ ಸೆಂಟ್ರಲ್ ಗವರ್ಮೆಂಟ್. ಸೆಂಟ್ರಲ್ ಗವರ್ಮೆಂಟ್ ಅಕಾರ್ಡ್ ದೇ ಹ್ಯಾವ್ ಟು ಸ್ಯಾಂಕ್ಷನ್ ದಿ ಅಕಾರ್ಡ್. ಅದಾದ್ಮೇಲೆ ನಾವು ಅವರಿಗೆ ಅವಕಾಶ ಕೊಡುವಂಥದಕ್ಕೆ ಇರುವಂಥದ್ದು. ಅವರೇ ಸುಮ್ಮನೆ ಪುಕ್ಕಟ್ಟೆ ಫ್ರೀಯಾಗಿ ತಗೊಂಡಿಲ್ಲ. ಅವರು ದೇ ಹ್ಯಾವ್ ಆಲ್ಸೋ ಪೇಯ್ಡ್ ರಾಯಲ್ಟಿ, ದೇ ಹ್ಯಾವ್ ಆಲ್ಸೋ ಪೇಯ್ಡ್ ಫೀಸ್. 189 ಕೋಟಿ ಅಷ್ಟು ಹಣವನ್ನ ಕಟ್ಟಿದ್ದಾರೆ, ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದಾರೆ.